ಮಾನ್ಯರೇ, ವಿಷಯ ಚೆನ್ನಿನಕೆರೆ ಸರ್ವೆ ನಂಬರ್ 12 ಮಾಡುತ್ತಿದ್ದ ದಲಿತರ ಭೂಮಿಯನ್ನು ಎಂಪಿಎಂನವರು ಅಕ್ರಮ ಜಾತಿಯ SC ಫಲಾನುಭವಿಗಳಿಗೆ ನಮೂನೆ 50 ಮತ್ತು 53ರಲ್ಲಿ ಅರ್ಜಿ ಹಾಕಿದವರಿಗೂ ಸಹ ಸಾಗುವಳಿ ನೀಡುವಂತೆ ಒತ್ತಾಯಿಸಿ ದಿನಾಂಕ 13/5/2024ರಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಕುಳಿತಿರುವ ದಲಿತರ ಭೂಮಿಯನ್ನು ಬಿಡಿಸಿಕೊಡುವಂತೆ ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಿತಿ ಒತ್ತಾಯಿಸುವುದೇನೆಂದರೆ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆನೂರು ಹೋಬಳಿಯ ಡಿಬೇಳಿ ಗ್ರಾಮದ ಹಾಗೂ ಅರ್ಧೋಟ್ಲು ಗ್ರಾಮದ 14 ದಲಿತ ಕುಟುಂಬಗಳಿಗೆ ತಮಗೆ ಸೇರಿದ 8 ಎಕರೆ 20 ಕುಂಟೆ ಜಮೀನನ್ನು ಅರ್ಧೋಟ್ಲು ಗ್ರಾಮಠಾಣಕ್ಕೆ ಬಿಟ್ಟುಕೊಟ್ಟಿರುವುದರಿಂದ ಅದರ ಬದಲಿಗೆ ಸರ್ಕಾರವು ಈ 14 ಕುಟುಂಬಗಳಿಗೆ ತಲಾ 2 ಎಕರೆಗೆ ಒಟ್ಟು 28 ಎಕರೆಯನ್ನು ಭೂಮಿಯನ್ನು ಚೆನ್ನಿನಕೆರೆ ಸರ್ವೆ ನಂಬರ್ 12ರಲ್ಲಿ 400 ಎಕರೆ ಗೋಮಾಳ ಜಮೀನಿನಲ್ಲಿ ಪೈಕಿ 28 ಎಕರೆಯನ್ನು ಭೂಮಿಯನ್ನು ಮಂಜೂರು ಮಾಡಿರುತ್ತದೆ. ಈ ಸಾಗುವಳಿ ಸಹ ಕೊಟ್ಟಿರುತ್ತದೆ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ 85-86ರವರೆಗೂ ಪೊಸಿಷನ್ ಆಗಿ ರಾಗಿ ಮತ್ತೆ ಜೋಳ ಎಲ್ಲ ಬೆಳೀತಾ ಬಂದು ಜೀವನ ಸಾಗಿಸ್ತಾ ಇದ್ದಾರೆ. ಈಗ ಈ MPMನವರು ಏನಿದ್ದಾರೆ, ಅವರು ಪದೇ ಬಂದು ಅಕ್ರಮವಾಗಿ ಈ ನೀಲಗಿರಿ ತೋಪುಗಳನ್ನು ನೆಟ್ಟು ನಿಜವಾದ ಫಲಾನುಭವಿಗಳಿಗೆ ತುಂಬಾ ಅನ್ಯಾಯ ಮಾಡಿ ದೌರ್ಜನ್ಯ ಎಸಗಿದ್ದಾರೆ. ಅವ್ರ ವಿರುದ್ಧವಾಗಿ ನಾವು ಧರಣಿ ಕೂತಿದ್ವಿ. ಇಲ್ಲಿ ಮಾನ್ಯ ತಹಸೀಲ್ದಾರ್ ಬಂದ್ರು, ಆದಷ್ಟು ಬೇಗ ಇದನ್ನ ಜಂಟಿ ಸರ್ವೆ ಮಾಡಿ ನಮಗೆ ಬಿಡಿಸ್ಕೊಡ್ತೀವಿ ಅಂತಾನು ಹೇಳಿದ್ರು. ಆಮೇಲೆ AC ಸಾಹೇಬರು ಬಂದಿದ್ರು, ಆದಷ್ಟು ಬೇಗ ಇದನ್ನ ಜಂಟಿ ಸರ್ವೆ ಮಾಡಿಸಿ ನಿಮ್ಮ ಭೂಮಿ ನಿಮಗೆ ದಕ್ಸ್ತೀವಿ ಅಂತ ಹೇಳಿದ್ರು. ಇವತ್ತಿನವರೆಗೂ ಅವರು ಯಾವುದೇ ತರದ್ದು ಕ್ರಮ ಆಗಿಲ್ಲ. ಇವತ್ತಿಗೆ 43 ದಿವಸ ಆಯ್ತು ಹಗಲು ರಾತ್ರಿ ಧರಣಿ ಮಾಡಕತ್ತಿ. ಇಲ್ಲಿ ನಾವು ಪ್ರತಿ ಕ್ಷಣನೂ ಭಯದಿಂದನೇ ಇಲ್ಲಿ ಧರಣಿ ಮಾಡಬೇಕಾಗಿದೆ. ಕಾರಣ ಇಷ್ಟೇ, ಬಲಿಷ್ಠ ಮೇಲ್ವರ್ಗದವರು ಇಲ್ಲಿ ಒತ್ತುವರೆ ಮಾಡ್ಕೋದ್ರಿಂದ ನಮ್ಮನ್ನ ಒಕ್ಕಲೆ ಬರ್ಸೋ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಿ ಆದಷ್ಟು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ. ಹನುಮಂತಪ್ಪ, ಶಿವಮೊಗ್ಗ ಗ್ರಾಮಾಂತರ ಪ್ರಧಾನ ಸಂಚಾಲಕರು. ಸರ್, ಯಾವುದಕ್ಕೋಸ್ಕರ ಸರ್ ಇವತ್ತು ಗ್ರಾಮದಲ್ಲಿ ಈ ಒಂದು ಧರಣಿಯನ್ನ ಮಾಡ್ತಾ ಇದ್ದೀರಾ? ಇಲ್ಲಿ ಭೂಮಿ ಹೋರಾಟ ಅಂತ ಹೇಳಿ ಮಾಡ್ತಾ ಇದೀವಿ ಸರ್. ನಾವು ಭೂಮಿ ಸರ್ವೆ ನಂಬರ್ 12 ಚೆನ್ನಿನಕೆರೆ ಗ್ರಾಮ. ಇದು 60-61ರಲ್ಲಿ ಸಾಗುವಳಿ ಕೊಡ್ತಾರೆ. ಅವತ್ತಿಂದ 85-86ರವರೆಗೂ ಇಲ್ಲಿ ಉಳುಮೆ ಮಾಡ್ಕೊತ ಜೀವನ ಸಾಗಿಸ್ತಿದ್ದಾರೆ. MPMನವ್ರು ಬಂದು ಈ ನೀಲಗಿರಿಯಿಂದ ನೆಟ್ಟು ಅಕ್ರಮ ಎಸಗಿ ನಮ್ಮ ಸಮುದಾಯದವ್ರನ್ನೆಲ್ಲ ಇಲ್ಲಿಂದ ಒಕ್ಕಲೆ ಬಿಡಿಸ್ತಾರೆ. ಈ ವಿಚಾರ ಅವರ ಬಂದ ಪ್ರಶ್ನೆ ಮಾಡಿದಾಗ ನಮ್ಮ ಗಿಡ ನಟ್ಬಿಟ್ಟಿದ್ವಿ, ಆಮೇಲೆ ಬಿಡಿಸ್ಕೊಡ್ತೀವಿ ಅನ್ನೋ ಮಾತನ್ನು ಹಿರಿಯರು ಹೇಳಿರ್ತಾರೆ. ಅವಾಗ ಹೇಳಿದಾಗ ಮತ್ತೆ ಬೇರೆಯವ್ರು ಬಂದು ಇದನ್ನು ಅಕ್ರಮವಾಗಿ ಬೇರೆಯವ್ರೇನೋ ಸಾಕು ಮಾಡೋಕ್ಕೆ ಬರ್ತಾರೆ. ವಿಚಾರ ನಮಗೆ ಗೊತ್ತಾಗುತ್ತೆ. ನಾವೆಲ್ಲ ಬಂದು ಇದನ್ನೆಲ್ಲ ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡಿದಾಗ 2 ಸಲ ಜಂಟಿ ಸರ್ವೆ ಆಗಿತ್ತಿದೆ. ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ, ಬ್ಲಾಕ್ ನಂಬರ್ ಎಲ್ಲ ಗುರುತಿಸಿದ್ದಾರೆ. ಗುರುತಿಸಿದ್ರು ಬೇರೆಯವ್ರು ಅಕ್ರಮವಾಗಿ ಇದನ್ನ ಸಾಕು ಮಾಡೋಕ್ಕೆ ಬಂದಾಗ ನಿಜವಾದ ಫಲಾನುಭವಿಗಳು ಬಂದಿದ್ದಾರೆ ಇಲ್ಲಿಗೆ ಧರಣಿ ಮಾಡೋಕ್ಕೆ. ಇಲ್ಲೇನು ನಿಜವಾದ ಫಲಾನುಭವಿಗಳ ಮೇಲೆ ಪ್ರಕರಣ ದಾಖಲಾಗಿಲ್ಲ. ಏನು ಹೋರಾಟಗಾರರು ಇದ್ದಾರೆ, ಹೋರಾಟಗಳ ಮೇಲೆ ಇವತ್ತು ಪ್ರಕರಣ ದಾಖಲು ಮಾಡಿದ್ದಾರೆ. ಅಂದ್ರೆ ನೀವು ಇದು ಮೊಟ್ಟ ಮೊದಲನೇ ಬಾರಿಗಾಗಿ ನೀವು ಹೋರಾಟ ಮಾಡ್ತಾ ಇರೋದ? ಇದು ಇಲ್ಲಿ ಈ ಸ್ಥಳದಲ್ಲಿ ಈಗ 43 ದಿವಸ ಆಯ್ತು ನಾವು ಹೋರಾಟ ಮಾಡಕತ್ತಿ. ಇವತ್ತು ಹೋರಾಟ ನಿರಂತರವಾಗಿ ನಮಗೆ ಜಂಟಿ ಸರ್ವೆ ಮಾಡಲಿ ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ಮತ್ತೇನಿಲ್ಲ. ನಿಜವಾದ ಫಲಾನುಭವಿಗಳಿಗೆ ಭೂಮಿ ಸಿಗಬೇಕು ಅಂತ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ಇಲ್ಲಿಗೆ ತಹಶೀಲ್ದಾರ್ ಆಗಲಿ AC ಅವರಾಗಲಿ ಯಾರು ಏನು ಬಂದು ಇಲ್ಲಿಗೆ ಜಾಗವನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಾಗಲಿ ನಿಮ್ದು ಬೇಡಿಕೆ ಏನಿದೆ ಅಂತ ಕೇಳ್ತಕ್ಕಂಥದ್ದಾಗಲಿ ಯಾವುದೇನು ಮಾಡಿಲ್ವಾ? ಇವತ್ತು ತಹಸೀಲ್ದಾರ್ ಬಂದಿದ್ದಾರೆ, ನಿಮಗೆ 2 ದಿವಸದೊಳಗೆ ಸರ್ವೆ ಮಾಡಿಸ್ತೀವಿ ಅಂತ ಹೇಳಿದ್ರು. AC ಅವ್ರು ಬಂದರು, 3 ದಿವಸದೊಳಗೆ ಸರ್ವೆ ಮಾಡಿಸ್ತೀವಿ, ನೀವು ಧರಣಿ ಹಿಂಪಡೀರಿ ಅಂತ ಹೇಳಿದ್ರು. ಆಮೇಲೆ ಒಳಗೆ ಅವರೇ ಕುತಂತ್ರ ಮಾಡಿ ಪೊಲೀಸ್ ಎಲ್ಲ ನಮಗೆ ರಕ್ಷಣೆ ಕೊಟ್ಟಿದ್ರು. ರಕ್ಷಣೆಯನ್ನು ವಾಪಸ್ ತಗೊಂಡ್ರು. ಪೊಲೀಸ್ ಇಲಾಖೆಯರು ಯಾರು ಇಲ್ಲ. ನಾವು ಯಾವ ಕಾರಣಕ್ಕೋಸ್ಕರ ವಾಪಸ್ ತಗೊಂಡ್ರು ಪೊಲೀಸ್? ಇಲ್ಲಿ ಹಾವುಗಳು ಓಡಾಡ್ತಾ ಇದಾವೆ, ಇಲ್ಲಿ ಚೇಳುಗಳು ಇದಾವೆ, ಅಪಾಯಕಾರಿ ಜಾಗ ಇದು. ಆಮೇಲೆ ಸಿಡ್ಲು ಮಿಂಚು ಮಳೆ ಎಲ್ಲ ಬರುತ್ತೆ ಅಂತ ಅಂದ್ರು. ನಾವೆಲ್ಲ ರೈತರು, ಸಿಡ್ಲು ಮಿಂಚು ಹಾವುಗೆಲ್ಲ ಎದ್ರಿ ನಾವು ಜೀವನ ಮಾಡಕ್ಕಾಗತ್ತ? ನಾವು ಕಂದಾಯ ಭೂಮಿ ಒಳಗೆ ಹೋರಾಟ ಮಾಡ್ತಾ ಇದೀವಿ. ನಾವು ಇದು ಅರಣ್ಯ ಅಲ್ಲ. ಇದು ನೀವೆಲ್ಲ ನೋಡ್ರಿ, ಇದು ಫಸ್ಟ್ ಸ್ಟಾರ್ಟಿಂಗ್ ಹೆಂಗಿತ್ತು ಫೋಟೋಸ್ ಇವಾಗ್ಲೂ ಹಂಗೆ ಇದೆ. ನಾವು ಒಂದು ಗಿಡನೂ ಕಡ್ದಿಲ್ಲ. ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇವರು ಯಾವ ರೀತಿ ಪ್ರಕರಣ ದಾಖಲು ಮಾಡಿದ್ದಾರೆ ಸರ್? ಈಗ ಇವರು ಗಿಡ ಕಡಿದಿದ್ದಾರೆ, ನೀಲಗಿರಿ ಗಿಡ ಕಡಿದಿದ್ದಾರೆ, ಮತ್ತೆ ಇದನ್ನೆಲ್ಲ ಚಿಗುರೆಲ್ಲ ನಾಶಪಡಿಸಿದ್ದಾರೆ ಅಂತ ಹೇಳಿ ಪ್ರಕರಣ. ಅಕ್ರಮವಾಗಿ ನಾವು ಬಂದಿದ್ದೀವಿ ಅಂತ ಹೇಳಿ ಅವ್ರು ಸುಳ್ಳೆ ಪ್ರಕರಣ ದಾಖಲು ಮಾಡಿದ್ದಾರೆ. ನಾವೆಲ್ಲ ಪರ್ಮಿಷನ್ ತಗೊಂಡು ಇಲ್ಲಿಗೆ ಬಂದು ಧರಣಿ ಮಾಡ್ತಾ ಇದೀವಿ ಸರ್.
ಧರಣಿ ಮಾಡ್ತಾ ಇದ್ದಾರೆ. ಇದಕ್ಕೆ ಶಾಸಕರಿಂದ ಏನು ನಿಮ್ಗೆ ಏನು ಮನವಿ ಕೊಡೋದಾಗ್ಲಿ ಮತ್ತೆ ನಿಮ್ಗೆ ಏನಾದ್ರು ಪ್ರೋತ್ಸಾಹ ಕೊಡೋದಾಗ್ಲಿ ಏನು ಮಾಡಿದಾರ? ನಾವು MLA ಯಾರು? ಇಲ್ಲಿ ಶಾರದಾಪುರ ನಾಯಕ ಶಿವಮೊಗ್ಗ ಗ್ರಾಮಾಂತರ MLA. ನಾವು ಹೋಗಿ ಖುದ್ದು ಅವರಿಗೆ ಮನವಿ ಕೊಟ್ಟು ಹೇಳಿ ನಾವು ಧರಣಿ ಮಾಡ್ತಾ ಇದೀವಿ. ನೀವು DC ಅವರಿಗೆ ಒಂದು ಮಾತು ಹೇಳ್ರಿ, ಬಡವರಿಗೆ ತುಂಬಾ ನ್ಯಾಯ ಸಿಗ್ಲಿ ಅಂತ ನಾವು ಅವ್ರಿಗೆ ಮನವಿ ಮಾಡಿ ಬಂದಿದ್ವಿ. ಇವತ್ತಿನವರೆಗೂ ಅವರು ನಮ್ಮ ಕಡೆ ಗಮನ ಹರಿಸ್ಲಿಲ್ಲ. ಸರ್, ಉದ್ದೇಶ ಯಾವ್ದು, ಯಾವ ರೀತಿ ಇದೆ, ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿದ್ಯಾ? ಈಗ ನಮಗೆ ಒಂದೇ ಉದ್ದೇಶ, ಬಡವರಿಗೆ ಭೂಮಿ ಸಿಗಬಾರ್ದು ಅಂತ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಬಡವರಿಗೆ ಭೂಮಿ ಸಿಕ್ಕರೆ ಮೇಲ್ವರ್ಗದವ್ರಿಗೆ ಕೆಲಸಕ್ಕೆ ಹೋಗೋದು ತಪ್ಪಿಸ್ತತೆ ಅಂತ ಹೇಳಿ ಆ ಉದ್ದೇಶದಿಂದ ಮೇಲ್ವರ್ಗದವ್ರ ಮಾತು ಕೇಳಕ್ಕೆ ಇಲ್ಲಿಗೆ ಬಂದಿಲ್ಲ ಅಷ್ಟೇ ಸರ್. 43 ದಿವಸ ಧರಣಿ ನಡೆದಿದೆಯಲ್ಲ, ಇಲ್ಲಿಗೆ ಶಾಸಕರಾಗ್ಲಿ ಯಾವುದೇ DC ಆಗ್ಲಿ ಮತ್ತೆ AC ಮತ್ತೆ ತಹಸೀಲ್ದಾರ್ ಮಾತ್ರ ಇಬ್ಬರು ಬಂದಿರೋದು ಬಿಟ್ರೆ ಬೇರೆ ಯಾರು ಬಂದಿಲ್ಲ ಸರ್.